ಸಿದ್ದರಾಮಯ್ಯ ಅವ್ರ ಅಪ್ಪನಾಣೆಗೂ ಆಗಲ್ಲ ಅಂದ್ರೆ ಅದು ಆಗೋದು ಉಲ್ಟಾ. ಮತ್ತೆ ಚುನಾವಣೆ ಎದುರಾಗ್ತಿದೆ. ರಾಜಕೀಯ ಮುಖಂಡರುಗಳ ಆರೋಪ ಪ್ರತ್ಯಾರೋಪಗಳ ಇನ್ನೊಂದು ಧಾರಾವಾಹಿ ಶುರುವಾಗಿದೆ. ಆದ್ರೆ ಈ ಬಾರಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಒಬ್ರು ಇನ್ನೊಬ್ರನ್ನ ಟೀಕ್ಸೋಕೆ ಹೋಗೋದಿಲ್ಲ. ಯಾಕಂದ್ರೆ ಒಂದೋ ಇಬ್ಬರ ನಡುವೆ ದೋಸ್ತಿ ಇಲ್ವಾ ಫ್ರೆಂಡ್ಲಿ ಫೈಟ್ ಅಂತ ಈಗಾಗಲೇ ಉಭಯ ಪಕ್ಷದ ಮುಖಂಡರು ಹೇಳಿದ್ದಾರೆ. ಮಾಜಿ ಸಿಎಂ ಮತ್ತೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅವರ ಮಾತಿನ ಖದರ್ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಹೇಗಿತ್ತೋ ಅದೇ ರೀತಿ ಈಗಲೂ ಮುಂದುವರೆದಿದೆ. ಆದ್ರೆ ಈ ಬಾರಿ ಅವರ ಟಾರ್ಗೆಟ್ ಒನ್ ಅಂಡ್ ಓನ್ಲಿ ಬಿಜೆಪಿ. ಕಳೆದ ಅಸೆಂಬ್ಲಿ ಚುನಾವಣೆಯ ಪ್ರಚಾರದ ವೇಳೆ ಸಿದ್ದರಾಮಯ್ಯನವರು ಕೊಟ್ಟಿದ್ದ ಹೇಳಿಕೆಯನ್ನ ಒಮ್ಮೆ ಅವಲೋಕಿಸಿದ್ರೆ ಅದೆಷ್ಟೋ ಬಾರಿ ಅವರ ಅಪ್ಪನಾಣೆಗೂ ಪದವನ್ನ ಬಳಸಿದ್ರು. ಅದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಹೊಸ ವಾಕ್ಸಮರಕ್ಕೆ ನಾಂದಿ ಹಾಡಿತ್ತು. ಈಗ ಲೋಕಸಭಾ ಚುನಾವಣೆಯ ಟೈಮ್ ನಲ್ಲಿ ಸಿದ್ದರಾಮಯ್ಯ ಮತ್ತೆ ಆ ಪದವನ್ನ ಬಳಸಿದ್ದಾರೆ. ಅವತ್ತು ಕುಮಾರಸ್ವಾಮಿ ವಿರುದ್ಧ ಆ ಪದ ಪ್ರಯೋಗ ಮಾಡಿದ ಸಿದ್ದರಾಮಯ್ಯನವರು ಈಗ ಪ್ರಧಾನಿ ಮೋದಿ ವಿರುದ್ಧ ಅವರ ಅಪ್ಪನಾಣೆಗೂ ಪದವನ್ನ ಬಳಸಿದ್ದಾರೆ. ಮಂಗಳವಾರ ಬೆಂಗಳೂರು ಅರಮನೆ ಮೈದಾನದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಘಟಕದ ಸಭೆಯನ್ನ ಉದ್ದೇಶಿಸಿ ಮಾತಾಡ್ತಿದ್ದ ಸಿದ್ದರಾಮಯ್ಯನವರು ಬಿಜೆಪಿ ತಿಪ್ಪರ್ಲಾಗ ಹಾಕಿದ್ರು ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋಕಾಗೋದಿಲ್ಲ. ನರೇಂದ್ರ ಮೋದಿ ಅವರ ಅಪ್ಪನಾಣೆಗೂ ಮತ್ತೆ ಪ್ರಧಾನಿಯಾಗೋಕೆ ಸಾಧ್ಯನೇ ಇಲ್ಲ ಅಂದ್ರು. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಅದರಲ್ಲೂ ಪ್ರಮುಖವಾಗಿ ಜೆಡಿಎಸ್ ಪ್ರಾಬಲ್ಯ ಇರುವ ಕ್ಷೇತ್ರಗಳಲ್ಲಿ ದೇವೇಗೌಡ ಮತ್ತೆ ಕುಮಾರಸ್ವಾಮಿಯವರ ವಿರುದ್ಧ ಇನ್ನಿಲ್ಲದಂತೆ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಕುಮಾರಸ್ವಾಮಿ ಕನಸು ಕಾಣೋದನ್ನ ಬಿಡ್ಲಿ, ಅವರು ಅವರ ಅಪ್ಪನಾಣೆಗೂ ಮುಖ್ಯಮಂತ್ರಿ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಆದ್ರೆ ಆಗಿದ್ದೇನೋ ನಾವೇ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತ ಆತ್ಮವಿಶ್ವಾಸದಿಂದ ಬೀಗ್ತಿದ್ದ ಸಿದ್ದರಾಮಯ್ಯ ಟೀಮ್ ಬಾರಿ ಮುಖಭಂಗವನ್ನ ಅನುಭವಿಸ್ತು. ಅವ್ರ ಅಪ್ಪನಾಣೆಗೂ HDK ಸಿಎಂ ಆಗಲ್ಲ ಅಂದಿದ್ದ ಸಿದ್ದರಾಮಯ್ಯ ತಾವೇ ಮುಂದೆ ನಿಂತು ಕುಮಾರಸ್ವಾಮಿ ಅವ್ರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಬೇಕಾಯ್ತು. ಈಗ ಮೋದಿ ವಿರುದ್ಧ ಗುಡುಗಿರುವ ಸಿದ್ದರಾಮಯ್ಯನವರು ಮೋದಿ ಒಬ್ಬ ಪ್ರಚಾರ ಪ್ರಿಯ, ಅವ್ರ ಅಪ್ಪನಾಣೆಗೂ ಪ್ರಧಾನಿ ಆಗಲ್ಲ ಅಂದಿದ್ದಾರೆ. ಅವತ್ತು ಕುಮಾರಸ್ವಾಮಿಗೆ ಹೇಳಿದ ಮಾತನ್ನ ಸಿದ್ದರಾಮಯ್ಯ ಈಗ ಮೋದಿ ಅವರಿಗೆ ಬಳಸಿದ್ದಾರೆ. ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದರ ವಿರುದ್ಧ ಮತದಾರ ನಡೀತಾನೆ. ಹಾಗಾಗಿ ಮೋದಿ ಮತ್ತೆ ಪ್ರಧಾನಿ ಅಂತ ಬಿಜೆಪಿ ಕಾರ್ಯಕರ್ತರು ಖುಷಿಯಾಗಿ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಪದ ಬಳಕೆಯ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಸಿದ್ದರಾಮಯ್ಯ ಒಬ್ಬ ದುರಹಂಕಾರಿ, ಅವ್ರ ಅಪ್ಪನಾಣೆಗೂ ಪದವನ್ನ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಬಳಸಿದ್ರು. ಆದ್ರೆ HDK ಸಿಎಂ ಆದ್ರು. ಈಗ ಮೋದಿ ವಿರುದ್ಧ ಬಳಸಿದ್ದಾರೆ. ಹಾಗಾಗಿ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ. ಚಾಮುಂಡೇಶ್ವರಿಯಲ್ಲಿ ಸೋತ್ರು ಇನ್ನು ಸಿದ್ದರಾಮಯ್ಯನವರಿಗೆ ಬುದ್ಧಿ ಬಂದಿಲ್ಲ ಅಂತ ಜಗದೀಶ್ ಶೆಟ್ಟರ್ ಅವರು ವಾಗ್ದಾಳಿ ನಡೆಸ್ತಾರೆ.